ಸ್ನೇಹಿತರೆ, ಮೇ ತಿಂಗಳು ಮುಗಿತಾ ಇದ್ದಂಗೆ ಸುಮಾರು ಗಿಡಗಳಲ್ಲಿ ಕಸಿ ಮಾಡಿದ್ವಿ, ಸ್ಪೆಷಲಿ ಹಣ್ಣಿನ ಗಿಡಗಳಲ್ಲಿ. ಅದು ಹೇಗೆ ಮಾಡಿದ್ವಿ ಅಂತ ಅದ್ರ ಒಂದು ಝಲಕ್ ಇಲ್ಲಿದೆ ನೋಡಿ. ಎಲ್ಲಿ ಕಸಿ ಮಾಡಬೇಕು ಅಲ್ಲಿ ಬ್ಲೇಡಿಂದ ಅಥವಾ ಶಾರ್ಪ್ ಚಾಕುಯಿಂದ ನೋಡಿ ಈ ಥರ ಕಟ್ ಹಾಕಿ ಕಡ್ಡಿದ ಔಟರ್ ಸ್ಕಿನ್ ಏನಿದೆ, ಆ ಚಕ್ಕೇನಿದೆ ಅದನ್ನು ತೆಗೆದ್ಬಿಡ್ಬೇಕು. ಮತ್ತು ಅದಕ್ಕೊಂದು ಪ್ಲಾಸ್ಟಿಕ್ ಲೋಟ ಕಟ್ ಮಾಡಿ ಅದಕ್ಕೆ ಸೆಟ್ ಮಾಡಿ ಅದರೊಳಗೆ ಕೋಕೋಪೀಟ್ ತುಂಬಿರೋ ಅಂತ ಮಣ್ಣು ಸೇರಿಸ್ಬೇಕು. ಗೊಬ್ಬರ ಹಾಕಬೇಕಂತ ಏನೂ ಇಲ್ಲ. ಅದಾದ ನಂತರ ಅದಕ್ಕೆ ಚೆನ್ನಾಗಿ ನೀರು ಹಾಕಬೇಕು. ನೀರು ಹಾಕಿದ್ಮೇಲೆ ಅದಕ್ಕೆ ಪ್ಲಾಸ್ಟಿಕ್ ಕವರಿಂದ ರ್ಯಾಪ್ ಮಾಡ್ತೀವಿ. ಇದಕ್ಕೆ ಮಳೆ ನೀರೆಲ್ಲ ಬೀಳಬಾರ್ದು, ಜಾಸ್ತಿ ನೀರಾದರೆ ಇದು ಕೊಳ್ತೋಗುತ್ತೆ. ಕವರ್ ಸುತ್ತಾದ್ಮೇಲೆ ಇದಕ್ಕೆ ದಾರದಿಂದ ಕಟ್ಟಬೇಕು ಅಥವಾ ಯಾವುದನ್ನ ಪ್ಲಾಸ್ಟಿಕ್ ಕವರಿಂದಾನೇ ಕಟ್ಟಿದ್ರೆ ಆಯಿತು. ಮಧ್ಯದಲ್ಲಿ ಯಾವಾಗನ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಮಣ್ಣು ಡ್ರೈ ಅನಿಸಿದ್ರೆ ಮಾತ್ರ ಇದಕ್ಕೆ ನೀರು ಹಾಕಬೇಕು. ಎಲ್ಲ ಮಾಡಿ 2 ತಿಂಗಳು ಮೇಲಾಗಿದೆ. ಇವತ್ತು ಜುಲೈ ಕೊನೆ ದಿನ, ಜುಲೈ 31. ಕಸಿ ಮಾಡಿರೋದೆಲ್ಲ ಚೆನ್ನಾಗಿ ಬೇರ್ ಬಿಟ್ಕೊಂಡಿದೆ. ಅದನ್ನ ಕಟ್ ಮಾಡಿ ರೀಪಾಟ್ ಮಾಡೋಣ ಅಂತ ಕೆಂಪು ಮಣ್ಣು, ಕುರಿ ಹಸು ಗೊಬ್ಬರ ಮತ್ತು ಕೋಕೋಪೀಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಮಣ್ಣಿನ ಮಿಕ್ಸ್ಚರ್ ಅಂತೂ ಫುಲ್ ರೆಡಿಯಾಗಿದೆ. ಈಗ ಕಸಿ ಮಾಡಿರೋ ಅಂಥ ಕಡ್ಡಿಗಳನ್ನ ಕಟ್ ಮಾಡ್ಕೊಂಬರೋಣ ಬನ್ನಿ. ನೋಡಿ ಬೇರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊರಗಡೆನೆ ಕಾಣಿಸ್ತಾ ಇದೆ. ಗ್ಲಾಸ್ ಕೆಳಗಡೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಪ್ರತಿಯೊಂದು ಕಸಿ ಮಾಡಿರೋದು ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದ್ಸಲ ಬೇರು ಬಿಟ್ಕೊಂಡಿರಲ್ಲ. ಹೇಳ್ಬೇಕಂದ್ರೆ 1 ತಿಂಗಳಿಗೆಲ್ಲ ಬೇರು ಬಿಟ್ಕೊಳ್ಳುತ್ತೆ. ನಾವು ಸ್ವಲ್ಪ ಲೇಟಾಗಿ ಕಟ್ ಮಾಡಿರೋದು. ನೋಡಿ ಎಷ್ಟೊಂದು ಬೇರು ಬಿಟ್ಕೊಂಡಿದೆ ಅಂತ. ಇದನ್ನು ನೆಟ್ಟೋದಕ್ಕೆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತಾ ಇದ್ದೀವಿ. ಇದರೊಳಗೆ ಛಿದ್ರ ಎಲ್ಲ ಮಾಡಿಕೊಂಡು ಮಣ್ಣು ತುಂಬಿಸ್ಬಿಟ್ಟು ಇದನ್ನ ನೆಟ್ಟಿರ್ತೀವಿ. ಇದನ್ನೆಲ್ಲ ಡೈರೆಕ್ಟಾಗಿ ಪಾಟಲ್ಲೇ ನೆಟ್ಬೋದಿತ್ತು, ಆದರೆ ಕವರಲ್ಲಿ ನೆಟ್ಟಿದ್ರೆ ಇದನ್ನು ಎಲ್ಲನ ತೊಗೊಂಡೋಗ್ಬೇಕಂದ್ರೆ ಸುಲಭ ಆಗುತ್ತೆ ಮತ್ತು ಸ್ಪೇಸ್ ಕಮ್ಮಿ ತಗೊಳ್ಳುತ್ತೆ. ನಮ್ಮ ತಾರಸಿ ತೋಟದಲ್ಲಿ ಆ್ಯಪಲ್ ಬೆಳೆಸೋಣ ಅಂತ 1 ಗಿಡ ತಂದಿದ್ವಿ. ಅದನ್ನು ಕಸಿ ಮಾಡಿ 3 ಗಿಡ ಮಾಡ್ಕೊಂಡ್ವಿ. ಈಗ ಅದಕ್ಕೆ ಮತ್ತೆ ಕಸಿ ಮಾಡಿ ಸುಮಾರು ಗಿಡ ಮಾಡ್ಕೊಂಡಿದ್ದೀವಿ. ಪಾಟಲ್ಲಂತೂ ಹಣ್ಣಿನ ಗಿಡಗಳೆಲ್ಲ ಬೆಳೆಸ್ತಾ ಇದ್ದೀವಿ. ಇದನ್ನೆಲ್ಲ ನೆಲದಲ್ಲಿ ಹಾಕೋಣ ಅಂತ. ಇದನ್ನೆಲ್ಲ ನಮ್ಮ ಊರಿಗೆ ತಗೊಂಡೋಗ್ತೀವಿ. ಆ್ಯಪಲ್ ಗಿಡ ನೆಟ್ಟು ಹೆಚ್ಚು ಕಡಿಮೆ 2 ವರ್ಷದ ಮೇಲೆ ಆಗಿದೆ. ಹೊಸ ವರ್ಷ ಆರಂಭ ಆಗ್ತಾ ಇದ್ದಂಗೆ ಇದರೊಳಗೆ ಹೂಗಳೆಲ್ಲ ಬಿಟ್ಟು, ಆದರೆ ಅದರಿಂದ ಹಣ್ಣಾಗಲಿಲ್ಲ. ಈಗ ಒಂದಷ್ಟು ತಿಂಗಳಾದಮೇಲೆ ಒಂದು 6 ತಿಂಗಳಾಗಿದೆ. ಈಗ ಮತ್ತೆ ಅದರೊಳಗೆ ಹೂಗಳು ಬಿಡೋಕ್ಕೆ ಶುರುವಾಗಿದೆ. ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಬಂದಿದೆ. 1-1.5 ತಿಂಗಳಿಂದ ಆ್ಯಪಲ್ ಗಿಡನ ರೀಪಾಟ್ ಮಾಡಿದ್ವಿ. ಮುಂಚೆ ಇದು ಪೇಂಟ್ ಬಕೆಟಲ್ಲಿತ್ತು, ಅದರಿಂದ ಈ ಸಣ್ಣ ಡ್ರಮ್ಗೆ ಶಿಫ್ಟ್ ಮಾಡಿದ್ವಿ. ಈಗ 2ನೇ ಸಲ ಇದ್ರೊಳಗೆ ಹೂ ಬಿಡೋಕ್ಕೆ ಶುರು ಆಗಿದೆ. ತೋರಿಸ್ತೀನಿ ಬನ್ನಿ. ಇದು ಮೊಗ್ಗು ಹೂವಾಗಿ ಅದಾದಮೇಲೆ ಇದ್ರೊಳಗೆ ಫ್ರೂಟ್ ಸೆಟ್ಟಿಂಗ್ ಆಗೋದು. ಹೋದ ವಾರ ಚೆಕ್ ಮಾಡಿದೆ, ಎತ್ತರದಲ್ಲಿ ಹೂವೆಲ್ಲ ಅರಳಿತ್ತು. ಒಂದೇ ಒಂದು ಸಲ ಆ್ಯಪಲ್ ಬಿಟ್ಬಿಡಲಿ, ನನಗಂತೂ ತುಂಬ ಆಸೆ ಅದನ್ನು ಹಾರ್ವೆಸ್ಟ್ ಮಾಡೋಣ ಅಂತ. ಸುಮಾರು ವೆರೈಟಿ ಹಣ್ಣುಗಳು ಹಾರ್ವೆಸ್ಟ್ ಮಾಡ್ತೀನಿ. ಇದೊಂದು ಆಸೆ ಉಳ್ಕೊಂಡಿದೆ. ಇದು ಚೆರಿ ಗಿಡ, ತುಂಬಾ ಕಾಸ್ಟ್ಲಿ. ಇದ್ರೊಳಗೂ ಕಸಿ ಮಾಡಿದ್ವಿ. ನೋಡಿ ಕಸಿ ಮಾಡಿರೋ ಕಡ್ಡಿ ಇದೆಯಲ್ಲ, ಇದ್ರದ್ದು ಎಲೆಗಳ ಕಲರು ಇನ್ನೊಂದು ಕಡ್ಡಿದ ಎಲೆಗಳ ಕಲರ್ ನೋಡಿ ವ್ಯತ್ಯಾಸ ಇದೆ. ಕಟ್ ಮಾಡೋಕ್ಕೆ ಮುಂಚೆ ಲೈಟಾಗಿ ಚೆಕ್ ಮಾಡ್ಕೋತೀವಿ ಬೇರು ಬಿಟ್ಟಿದೆಯಾ ಅಂತ. ಬೇರಂತೂ ಬಿಟ್ಟಿದೆ ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆ. ಪ್ಲಾಸ್ಟಿಕ್ ಕಪ್ ಇದೆಯಲ್ಲ, ಇದನ್ನು ಹುಷಾರಾಗಿ ತೆಕ್ಕೋಬೇಕು. ಬೇರುಗಳೆಲ್ಲ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು. ಮಣ್ಣಂತೂ ಸ್ವಲ್ಪನೂ ತೆಗಿಯೋಕ್ಕೆ ಹೋಗಬಾರ್ದು. ರೀಪಾಟ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಇಟ್ಬಿಟ್ಟು ರೀಪಾಟ್ ಮಾಡಬೇಕು. ಇವತ್ತು ಎಷ್ಟು ಗಿಡಗಳು ರೀಪಾಟ್ ಮಾಡ್ತಾರೋ ಗೊತ್ತಿಲ್ಲ. ನಾನಂತೂ ಹೀಗೆ ವಿಡಿಯೋ ಮಾಡ್ಕೊಂಡು ಅಕ್ಕಪಕ್ಕ ಇರೋ ಗಿಡಗಳೆಲ್ಲ ನೋಡ್ತಾ ಇದ್ದೆ. ಈ ಚೇಪೆಕಾಯಿ ಗಿಡದಲ್ಲಿ ನನಗೆ ಚೇಪೆಕಾಯಿ ಕಾಣಿಸ್ತು. ಹಾಗೆ ಚೆಕ್ ಮಾಡ್ತಾ ಇದ್ದೆ ಎಷ್ಟು ಬಿಟ್ಟಿರ್ಬೋದಂತ. ಸಣ್ಣ ಮೊಗ್ಗು ಹೂ ಎಲ್ಲ ಕಾಣಿಸ್ತು ನೋಡಿ, ಇಲ್ಲೊಂದು ಬಿಟ್ಟಿದೆ. ಸರಿ, ಅದನ್ನು ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಎಲೆ ಕೆಳಗಡೆ ನೋಡಿದಾಗ 1 ಕಾಯಿಗಳಿದೆ. ಏನು ಶೈನ್ ಇದೆ ನೋಡಿ. ಗಿಡಗಳೆಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಕೇಳ್ತಿರಲ್ಲ.
ಕೆಲವೊಂದು ಗಿಡಗಳು ಲಾಲ್ಬಾಗಿಂದ ತಗೊಳ್ತೀವಿ, ಇನ್ನು ಕೆಲವೊಂದು ದೊಡ್ಡ ಆಲದ ಮರ ಹತ್ರ ಇರೋ ನರ್ಸರಿಯಿಂದ. GKVKಲಿ ವರ್ಷಕ್ಕೊಮ್ಮೆ ಎಕ್ಸಿಬಿಷನ್ ಆಗ್ತಾರಲ್ಲ, ಅವಾಗ ಅಲ್ಲಿಂದ ಪರ್ಚೇಸ್ ಮಾಡ್ತೀವಿ. ಸುಮಾರು ಗಿಡ ರೀಪಾಟ್ ಮಾಡಿದ್ದು. ಇಷ್ಟೆಲ್ಲ ಮಾಡೋಕ್ಕೆ 1 ಅವರ್ ಟೈಮ್ ಬೇಕಾಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಅಂದರೆ ಇದನ್ನು ಲೈಕ್ ಶೇರ್ ಮಾಡೋದು ಮರಿಬೇಡಿ. ಆರೆಂಜ್ ಅಲ್ಲ, ನಾನಂತೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಕೆಳಗಡೆ ಬಂದ್ಬಿಟ್ಟೆ. ಅವ್ರು ರೀಪಾಟ್ ಮಾಡ್ತಾನೇ ಇದ್ರು. ಅಷ್ಟೆಲ್ಲ ಮಾಡಿ ಕೆಳಗಡೆ ಬರೋ ಅಷ್ಟರಲ್ಲಿ ಜೋರು ಮಳೆ ಶುರು ಆಯಿತು.